ಇಂದಿನಿಂದ ದೇವರ ಕೆರೆಗೆ ಬಾಗಿನ ಸಮರ್ಪಣೆ. ಕ್ಕೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. 2028 100% ಕ್ಷೇತ್ರ ಗೆಲ್ತೀವಿ ನಾವು 100%. ಶಾಸಕ ಸುರೇಶ್ ಗೌಡ ವಿರುದ್ಧ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಗೌರಿಶಂಕರ್. ದಯವಿಟ್ಟು ನಮ್ಮ ತಾಲೂಕಲ್ಲಿ ಇವತ್ತು ಸ್ಕೂಲ್ ಮಕ್ಕಳು ವಯಸ್ಸಾದಂಥವ್ರು ಹಿರಿಯರು ಹೋಗಿ ಬರೋಕ್ಕಾಗ್ತಿಲ್ರಿ. ಭಾಳ ಸಮಸ್ಯೆಗಳು, ರಸ್ತೆಗಳು ಬಿದ್ದು ಗುಂಡಿ ಬಿದ್ದು ಬಸ್ಗಳು ಊದ್ಕತಾವೆ. ದಯವಿಟ್ಟು ನಮ್ಮ ತಾಲೂಕಲ್ಲಿ ಇವತ್ತು ಸ್ಕೂಲ್ ಮಕ್ಕಳು ವಯಸ್ಸಾದಂಥವ್ರು ಹಿರಿಯರು ಹೋಗಿ ಬರೋಕ್ಕಾಗ್ತಿಲ್ರಿ. ಭಾಳ ಸಮಸ್ಯೆಗಳು, ರಸ್ತೆಗಳು ಬಿದ್ದು ಗುಂಡಿ ಬಿದ್ದು ಬಸ್ಗಳು ಊದ್ಕತಾವೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಗ್ರಾಮಾಂತರ ಕ್ಷೇತ್ರದ ಮನೆಮಗ ಜನನಾಯಕ ಡಿಸಿ ಗೌರಿಶಂಕರ್ ಅವರು ಇಂದು ಬಾಗಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಗೂಳೂರು ಹೋಬಳಿಯ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ದೇವರ ಅಮಾನಿಕೆರೆ ಭರ್ತಿಯಾಗಿದೆ. ಭಾರೀ ಮಳೆಗೆ ದೇವರ ಕೆರೆ ಭರ್ತಿಯಾಗಿದ್ದು ಕೆರೆ ಕೊಡಿ ಹೊಡೆದಿದೆ. ದೇವರ ಕೆರೆ ಭರ್ತಿಯಾದ ಹಿನ್ನೆಲೆ ಸುತ್ತಮುತ್ತಲ ಗ್ರಾಮಸ್ಥರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇತ್ತ ಕೆರೆ ಕೂಡಿ ಹಿನ್ನೆಲೆ ದೇವರ ಕೆರೆಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರು ಬಾಗಿನ ಸಮರ್ಪಿಸಿದ್ರು. ಇನ್ನು ದೇವರ ಕೆರೆಗೆ ಆಗಮಿಸಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಹೂವಿನ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಈ ವೇಳೆ ಕ್ಷೇತ್ರದ ಜನರ ಪ್ರೀತಿ ಕಂಡು ಗೌರಿಶಂಕರ್ ಭಾವುಕರಾದ್ರು. ದೇವಾನು ದೇವತೆಗಳನ್ನ ಈ ಕೆರೆಯಲ್ಲಿ ನಿರ್ಮಿಸಲಾಗಿದೆ. ಜೊತೆಗೆ ದೇವರಿಗೆ ಪುಣ್ಯ ಸ್ನಾನವನ್ನ ಈ ಕೆರೆಯಲ್ಲಿ ಮಾಡಿಸಲಾಗಿದ್ದು, ದೇವರ ಅಮಾನಿಕೆರೆಗೆ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದ್ದು, ಇಂತಹ ಪವಿತ್ರವಾದ ಕೆರೆ ಮಳೆ ನೀರಿನಿಂದಲೇ ಭರ್ತಿಯಾಗಲಿದ್ದು, ಈ ಬಾರಿಯೂ ದೇವರ ಕೆರೆ ಮಳೆ ನೀರಿನಿಂದ ಭರ್ತಿಯಾಗಿದೆ. ದೇವರ ಕೆರೆ ಭರ್ತಿಯಾಗಿ ಕೋಡಿ ಒಡೆದ ಬೆನ್ನಲ್ಲೇ ಇಂದು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಹಾಗೂ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರು ಕೆರೆಗೆ ಬಾಗಿನವನ್ನ ಅರ್ಪಿಸಿದ್ರು. ಇನ್ನು ಇಂದು ಗೌರಿಶಂಕರ್ ಅವರು ದೇವರ ಕೆರೆಗೆ ಬಾಗಿನ ಅರ್ಪಿಸುವ ಸಲುವಾಗಿ ಕೆರೆ ಬಳಿ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಕೆರೆಯವರೆಗೂ ಗೌರಿಶಂಕರ್ ಅವರು ರ್ಯಾಲಿ ಮೂಲಕ ಆಗಮಿಸಿ ಬಳಿಕ ಶಾಸ್ತ್ರೋಕ್ತವಾಗಿ ಬಾಗಿನವನ್ನ ಅರ್ಪಿಸಿದ್ರು. ಇತ್ತ ಗೌರಿಶಂಕರ್ ಅವರು ದೇವರ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದ ಜೊತೆಗೆ ಅನ್ನ ಸಂತರ್ಪಣೆ ಹಾಗೂ ಮಹಿಳೆಯರಿಗೆ ಬಾಗಿನ ಹಾಗೂ ಪುರುಷರಿಗೆ ಬೆಡ್ಶೀಟ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಬಾಗಿನ ಸಮರ್ಪಣೆ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಮಹಿಳೆಯರು ಸೇರಿ ಗ್ರಾಮಾಂತರ ಕ್ಷೇತ್ರದ ಅಭಿಮಾನಿಗಳು ಭಾಗಿಯಾಗಿದ್ರು. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಗೌರಿಶಂಕರ್ ಅವರು, ದೇವರ ಕೆರೆ ತುಂಬಾ ಪುರಾಣವಾದ ಕೆರೆಯಾಗಿದ್ದು, ದೇವರಿಗೆ ಪುಣ್ಯ ಸ್ನಾನವನ್ನ ಇಲ್ಲಿಯೇ ಮಾಡಿಸಲಾಗುತ್ತೆ. ದೇವರ ಕೆರೆಯಲ್ಲಿ ತಪೋತ್ಸವ ಮಾಡುವುದು ಈ ಭಾಗದ ಯುವಕರು ಹಾಗೂ ಮಹಿಳೆಯರ ಆಸೆಯಾಗಿದ್ದು, ಈ ಬಾರಿ ತಪೋತ್ಸವವನ್ನ ಆಯೋಜನೆ ಮಾಡಬೇಕೆಂಬ ಆಸೆ ಇತ್ತು. ಇವತ್ತು ಈ ಆಸೆ ನೆರವೇರಿದೆ ಎಂದು ಗೌರಿಶಂಕರ್ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇದು ಐತಿಹಾಸಿಕ ಮತ್ತೆ ಭಾಳ ಸುಪ್ರಸಿದ್ಧವಾದಂಥ ದೇವರ ಕೆರೆ. ಭಾಳ ಇಡೀ ಕೇವಲ ತುಮಕೂರು ಜಿಲ್ಲೆ ಅಂತಲ್ಲ, ಸುಮಾರು ಹಲವಾರು ಜಿಲ್ಲೆಗಳ ದೇವಸ್ಥಾನಗಳು ಉದ್ಘಾಟನೆ, ಶಂಕುಸ್ಥಾಪನೆಗಳು, ಯಾವುದೇ ದೇವರಿದ್ರು ಕೂಡ ಇಲ್ಲಿ ಬಂದು ಪುಣ್ಯ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲಿ ಇತಿಹಾಸ ಇದು. ಸೊ ಹಾಗಾಗಿ ಇದು ವರುಣನ ಕೃಪೆಯಿಂದ, ಬೇರೆ ಯಾವ ನೀರಿಲ್ಲಲ್ಲ, ವರುಣನ ಕೃಪೆಯಿಂದ ಹೆಚ್ಚು ಮಳೆ ಆದಾಗ ಕೋಡಿ ಬಿಡುವಂಥದ್ದು ಆಗ್ತದೆ. ಸೊ ಓದಿಲ್ಲ ಹಿಂದಿನ ವರ್ಷ ಕೂಡ ಈಗಾಗಲೇ ನಾವು ಬಾಗಿನ, ಇಲ್ಲೇನು ಹೊಸ್ದಾಗಿ ಕೊಡ್ತಿಲ್ಲ ಬಾಗಿನ, ಇದು 3ನೇ ಸರಿ ನಾವು ಬಾಗಿನ ಕೊಡ್ತಾ ಇರೋದು ವಿಶೇಷವಾಗಿ. ಮತ್ತು ತೆಪ್ಪೋತ್ಸವ ಮಾಡಬೇಕು ಅನ್ನೋಂಥದ್ದು ಸುಮಾರು 30 ವರ್ಷಗಳಿಂದ ಇಲ್ಲಿ ಭಾಗದ ಯುವಕರು ಮತ್ತು ಹಿರಿಯರು ಗ್ರಾಮಸ್ಥರ ಒಂದು ಭಾಳಷ್ಟು ಬೇಡಿಕೆ ಇತ್ತು, ಇಲ್ಲ ಒಂದು ತೆಪ್ಪೋತ್ಸವ ಮಾಡಬೇಕು ಅದ್ದೂರಿಯಾಗಿ ಅನ್ನೋಂಥದ್ದು. ಈ ಬಾರಿ ನಾನು ಮತ್ತು ನೆಲಮಂಗಲ ಶಾಸಕರಾದ ಸನ್ಮಾನ್ಯ ಶ್ರೀನಿವಾಸರವರು ಮತ್ತು ರವಿ ಅಣ್ಣವರು ಮತ್ತು ಗೋವಿಂದರಾಜು ಪಾಲ್ನೇತ್ರ ಇವರೆಲ್ಲ ಟೀಮ್ ಸೇರಿಕೊಂಡು ಮತ್ತು ಗ್ರಾಮಸ್ಥರು ಎಲ್ಲ ತಾಲೂಕಿನ ಗ್ರಾಮಸ್ಥರು ಒಟ್ಟಿಗೆ ಸೇರಿಸಿ ಇದೊಂದು ಇತಿಹಾಸ ಪ್ರಸಿದ್ಧ ಕೆರೆಗೆ ಒಂದು ಗೌರವ ಕೊಡಬೇಕು. ಮತ್ತು ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ದೇವರ ಆಶೀರ್ವಾದ ಪಡೆಯಬೇಕು ಅನ್ನೋವಂಥದ್ದು ನಮ್ಮ ಭಾವನೆ ಇತ್ತು. ಸೊ ಹಾಗಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ನಾವು 4,000 ರಿಂದ 5,000 ಜನ ಸೇರ್ಬೋದು ಅಂತ ನನ್ನ ಮತ್ತು ಇವರ ಅಭಿಪ್ರಾಯ ಇತ್ತು. ಆದರೆ ಇವತ್ತು ಎಕ್ಸ್ಪೆಕ್ಟೇಷನ್ ದೇವರ ಆಶೀರ್ವಾದ ಅಂತ ಕನಿಷ್ಠ ಪಕ್ಷ 8,000 ರಿಂದ 10,000 ಜನ ಇರುವಂಥದ್ದು. ಇನ್ನು ಈ ವೇಳೆ ಮಾತನಾಡಿದ ಗೌರಿಶಂಕರ್, ನೆಲಮಂಗಲ ಶಾಸಕ ಶ್ರೀನಿವಾಸ್ ರವರು ಜೋಡೆತ್ತಿನ ರೀತಿಯೇ ಮುಂದೆ ಪಕ್ಷ ಕಟ್ಟಬೇಕು. ಒಟ್ನಲ್ಲಿ ನಾವೆಲ್ಲ ಸೇರ್ಕೊಂಡು ಡಿಕೆಶಿ ಅವರ ಆಶೀರ್ವಾದದಿಂದ ದೊಡ್ಡ ಮಟ್ಟದಲ್ಲಿ ಪಕ್ಷ ಕಟ್ಟಬೇಕು ಎಂದು ಹೇಳಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಜೋಡೆತ್ತುಗಳಾಗಿ ಮುಂದಿನ ಸಂದೇಶ ಏನು ಸರ್?
ಅಲ್ಲ, ಜೋಡಿ ಎತ್ತು ನಾವು ಮುಂದೆ ಹಿಂಗೆ ಇರಬೇಕು, ಮುಂದೆ ಪಕ್ಷ ಕಟ್ಟಬೇಕು. ಈ ಭಾಗದಲ್ಲಿ ಅವ್ರದ್ದೇ ಆದಂಥ ಕೊಡುಗೆಗಳನ್ನ ನಮ್ಮ ಕಡೆ ಮೀಸಲಿಡ್ತಿದ್ವಿ. ನಮ್ಮ ಶಕ್ತಿ ಏನು ದಾರಿ ಎರಿಬೇಕು, ಅವ್ರ ಶಕ್ತಿ ಅವ್ರಿಗೆ ದಾರಿ ಎರಿತೀವಿ. ಒಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಇಲ್ಲಿ ದೊಡ್ಡ ಮಟ್ಟಕ್ಕೆ ಪಕ್ಷ ಕಟ್ಟಬೇಕು ಅಂತೇಳಿ ನಾವಿಬ್ಬರು ತೀರ್ಮಾನ ಮಾಡಿ ಹೊರಟಿದ್ದೀವಿ ಅಷ್ಟೇ. ಇನ್ನು ವೃಷಭಾವತಿ ನದಿಯ ನೀರನ್ನ ದೇವರ ಕೆರೆಗೆ ಸೇರಿ ಗ್ರಾಮಾಂತರ ಕ್ಷೇತ್ರದ ಕೆರೆಗಳಿಗೆ ಬಿಡುವ ವಿಚಾರ ಮಾತನಾಡಿದ ಗೌರಿಶಂಕರ್ ಅವರು, ಮಾಧುಸ್ವಾಮಿ ನೀರಾವರಿ ಸಚಿವರಾಗಿದ್ದಾಗಲೇ ಕೆರೆಗಳಿಗೆ ವೃಷಭಾವತಿ ನೀರನ್ನ ಬಿಟ್ಟಿರೋದು, ಅದನ್ನ ಬಿಟ್ಟು ನಮ್ಮ ಮೇಲೆ ಆರೋಪ ಮಾಡೋದಲ್ಲ ಅಂತ ಶಾಸಕ ಸುರೇಶ್ ಗೌಡರಿಗೆ ಗೌರಿಶಂಕರ್ ತಿರುಗೇಟನ್ನ ನೀಡಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕನ್ನೋದು ನಮ್ಮ ಆಸೆ. ಮುಂದಿನ ಚುನಾವಣೆಯಲ್ಲಿ ಆಗ್ತಾರಾ ಅಥವಾ ಈ ಬಾರಿಯೇ ಆಗ್ತಾರಾ ಅಂತ ಆ ದೇವರು ನಿರ್ಧಾರ ಮಾಡಬೇಕು ಎಂದಿದ್ದಾರೆ. ಯಾರು ಅಲ್ಲ, ಇನ್ನೂ ಹಲವಾರು ಈಗಾಗಲೇ ವೃಷಭಾವತಿ ಬಗ್ಗೆ ಸನ್ಮಾನ್ಯ ಸೀನಣ್ಣ ಅವರೇ ಮಾಹಿತಿ ಕೊಟ್ಟವ್ರೆ. ಹಿಂದೆ ಅದಕ್ಕೆ ಕೂಸು ಯಾರು ಅದನ್ನು ತಯಾರು ಮಾಡಿಬಿಟ್ರಲ್ಲ, ಮಂತ್ರಿಗಳಾಗ್ಬೋದು, MP ಗಳಾಗ್ಬೋದು, ಅವರೆಲ್ಲ ಏನು, ಈಗ ಉದಾಹರಣೆಗೆ ಇದೇ ಮಾಧುಸ್ವಾಮಿಯವರು, ನಾನು MLA ಆಗಿದ್ದೆ ಗ್ರಾಮಾಂತರಲ್ಲಿ. ಇದೇ ಮಾಧುಸ್ವಾಮಿ ನನ್ನ ಭೇಟಿ ಮಾಡಿ ಫೋನ್ ಮಾಡಿ ನನ್ನ ಕರೆಸ್ಕೊಂಡು ಕೇಳಿದ್ರು, ಗೌರಿಶಂಕರ್ ಅವರೇ, ವೃಷಭಾವತಿ ನದಿ ನೀರನ್ನ ನಿಮ್ಮ ಕೆರೆಗಳಿಗೆ ಹೆಬ್ಬೂರು ಗೂರೂರು ಭಾಗಕ್ಕೆ ಬೇರೆ ಯಾವುದೇ ಸೋರ್ಸ್ ಇಲ್ಲ ನೀರಾವರಿದು, ಹೀಗಾಗಿ ನೀರು ಕೊಡ್ತೀವಿ, ವೃಷಭಾವತಿ ನದಿನ ಎಲ್ಲ ಒಂದು ಕಡೆ ನಿಮ್ಮ ಕೆರೆ ಕೊಡಬೇಕು ಅಂತಿದ್ದೀವಿ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ಸರ್, ತಮ್ಮ ಅಭಿಪ್ರಾಯ, ನಾನೇ ನೀರಾವರಿ ತಜ್ಞ ಅಲ್ಲ, ನಿಮಗೆಲ್ಲ ನೀವು ಅಭಿಪ್ರಾಯ, ನಿಮಗೆಲ್ಲ ಭಾಳಷ್ಟು ಅನುಭವ ಇದೆ, ಈ ಬೇಸ್ ಮೇಲೆ ನೀವೇನು ತೀರ್ಮಾನ ಮಾಡ್ತೀರೋ ಬದ್ಧ ಅಂದರು. ನಾನು ಕರ್ಸ್ಕೊಂಡ್ರು, ಪಟ್ಟಿ ತೊಗೊಂಡ್ರು, 29 ಕೆರೆ ಪಟ್ಟಿ ನಾನು ಕೊಟ್ಟೆ ನಮ್ಮ ತುಮಕೂರು ಗ್ರಾಮಾಂತರದ್ದು. ಇದಕ್ಕೆ ನಮ್ಮ ನೆಲಮಂಗಲ ಆಗ್ಬೋದು ಅಥವಾ ತುಮಕೂರು ಗ್ರಾಮಾಂತರಕ್ಕೆ ಇವತ್ತೇನು ವೃಷಭಾವತಿ ನದಿ ಬರಬೇಕು ಅಂತದ್ದು ನೀರು ಪ್ರಮುಖವಾಗಿದ್ದ ಕಾರಣನೇ ಮಾಧುಸ್ವಾಮಿಯವರು. ಕೇಳಿ ನೋಡಿ, ಅವ್ರನ್ನೇ ಬೇಕಾದರೆ ಇವತ್ತು ಮಂತ್ರಿಗಳವರಲ್ವಾ ಇದಾರಲ್ವಾ ಚಿಕ್ಕನಾಯಕನಲ್ಲಿ, ಕೇಳಿ ನೋಡಿ. ಇವತ್ತೇನಾದ್ರು ವೃಷಭಾವತಿ ಬಂದಿದೆ ಅಂದರೆ ಪ್ರಮುಖವಾಗಿ BJP ಸರ್ಕಾರ ಇದ್ದಾಗ ಮೈನರ್ ಇರಿಗೇಷನ್ ಮಂತ್ರಿ ಇದ್ದಂಥ ಸನ್ಮಾನ್ಯ ಮಾಧುಸ್ವಾಮಿಯವರು ಬಿಟ್ಟರೆ ಬೇರೆ ಯಾರು ಅಲ್ಲ. ಭಾಳ ಪ್ರಮುಖವಾಗಿ ಈಗ ಆರೋಪ ಮಾಡೋಕೆ ಹೋದರೆ 1000 ಇರ್ತವೆ. ಈಗ ಹಂಗೇನಾದ್ರು ಅವ್ರಿಗೆ ಅನುಮಾನ ಇದ್ದರೆ ಒಂದು ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಕರೀಲಿ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಿ, ವಿರೋಧ ಪಕ್ಷದವರು ಬಂದು ಕೂತ್ಕೊಳ್ಳಿ, ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಒಂದು ಟೆಕ್ನಿಕಲ್ ಕಮಿಟಿ ಮುಖಾಮುಖಿ ಕೂತ್ಕೊಂಡು ಮಾತಾಡಲಿ, ಅವರು ಒಂದು ಸರ್ವೆ ಮಾಡಲಿ. ಸರ್ಕಾರ ಇತ್ತಲ್ಲ, ಅನುದಾನ ಅವ್ರು ಕೊಟ್ರಾ? ನಾವು ಹೋಗ್ತಿರ್ಲಿಲ್ವಾ? ಸರ್ಕಾರ ಐತೆ, ಸೋಮಣ್ಣರಿಲ್ವೇ? ಕೇಂದ್ರ ಸರ್ಕಾರ ಇದೆ, ಅಯ್ಯೋ ಎಷ್ಟು 1000 ಕೋಟಿ ಬೇಕಾ ತರ್ಬೋದಲ್ಲ, ತಂದು ಮಾರಕ್ಕೆ ಹೇಳಿ. ಅಲ್ಲದೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಸ್ತೆಗಳು ಸರಿಗಿಲ್ಲ, ಶಾಲಾ ಬಸ್ಗಳು ಓಡಾಡಲು ಆಗ್ತಾ ಇಲ್ಲ, ಏನಾದ್ರೂ ಕೇಳಿದ್ರೆ ಅನುದಾನ ಇಲ್ಲ ಅಂತಾರೆ. ಆದ್ರೆ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಅನುದಾನ ತಂದು ಕೆಲಸ ಮಾಡ್ಲಿಲ್ವಾ ಅಂತ ಸುರೇಶ್ ಗೌಡ ವಿರುದ್ಧ ಗೌರಿಶಂಕರ್ ವಾಗ್ದಾಳಿಯನ್ನ ನಡೆಸಿದ್ರು. ನಾನು ಕೂಡ ಗೆಲ್ತೀವಿ 2028 100% ಕ್ಷೇತ್ರ ಗೆಲ್ತೀವಿ ನಾವು 100%. TV ಮಾಧ್ಯಮದವ್ರಿಗೆ ನಿಮ್ಮ ಕೈಯೆಲ್ಲ ಕಾಲು ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ತಾಲೂಕಲ್ಲಿ ಇವತ್ತು ಸ್ಕೂಲ್ ಮಕ್ಕಳು, ವಯಸ್ಸಾದಂಥವ್ರು, ಹಿರಿಯರು ಹೋಗಿ ಬರೋಕ್ಕಾಗ್ತಿಲ್ರಿ. ಭಾಳ ಸಮಸ್ಯೆಗಳು, ರಸ್ತೆಗಳು ಬಿದ್ದು, ಗುಂಡಿ ಬಿದ್ದು, ಬಸ್ಗಳು ಊದ್ಕೊತಾವೆ. ಹೆಗ್ಗೆರೆ, ಈಗ ಉದಾಹರಣೆಗೆ ನಮ್ಮ ಹೆಗ್ಗೆರೆ ದೊಡ್ಡ ಸಿಟಿ, ಅದು ನಮ್ಮ ಹೋಮ್ ಮಿನಿಸ್ಟ್ರಿ ಇರೋವಂಥ ಒಂದು ಕ್ಷೇತ್ರ, ಅಲ್ಲೇ ಅವರು ಪಂಚಾಯತಿಲಿ ಮನೆ ಬರ್ತದೆ. ಆ ಹೆಗ್ಗೆರೆ ಊರಿಗೆ ಬಂದುಬಿಟ್ರೆ ನೀವು ಇದುವರೆಗೂ ಸ್ಕೂಲ್ ಬಸ್ಗಳು ಹೋಗ್ಬರೋಕ್ಕಾಗಲ್ಲ. ಮಳೆ ಬಂತು ಅಂದರೆ ಕೆಸರು ಜಾರು ಬೀಳ್ತಾರೆ ಮಕ್ಕಳು, ಆ ಪರಿಸ್ಥಿತಿ ಐತಿ. ನೆಲಮಂಗಲಕ್ಕೆ ಹೋಗಿ ನೆಲಮಂಗಲಕ್ಕೆ ಹೋದ್ರೆ ಇವತ್ತು ಯಾವ ರಸ್ತೆನ ಪೂಜೆ, ಮೊನ್ನೆ ಹೋಗಿದ್ದೀನಿ, ಅಲ್ಲೊಂದು 8 ಕೋಟಿ ಪೂಜೆ, ಇವತ್ತು ಬರೀ 3 6 ಕೋಟಿ ಪೂಜೆ. ನನಗಂತೂ ಹೊಟ್ಟೆ ಉರಿತಾ ಐತಿ, ಇದೇನಪ್ಪ ಇದು, ನೆಲಮಂಗಲ ಮಾತ್ರ ಡೆವಲಪ್ ಆಗ್ತಾ ಐತೆ, ನಮ್ಮ ಕ್ಷೇತ್ರ ಏನಕ್ಕೆ ಆಗ್ತಾ ಇಲ್ಲ. ಇನ್ನು ಈ ವೇಳೆ ಮಾತನಾಡಿದ ನೆಲಮಂಗಲ ಶಾಸಕ ಎಸ್ ಶ್ರೀನಿವಾಸ, ದೇವರ ಕೆರೆಯನ್ನ ಅಪವಿತ್ರ ಮಾಡಲು ಹೊರಟರೆ ಅದು ಜೆಡಿಎಸ್ ಬಿಜೆಪಿ ಜಂಟಿ ಕಾರ್ಯಾಚರಣೆಯಿಂದ ಮಾತ್ರ ಆಗೋದು, ಆದ್ರೆ ಅದನ್ನ ಮಾಡಲು ನಾವು ಬಿಡೋದಿಲ್ಲ. ದೇವರ ಕೆರೆಗೆ ಸರ್ಕಾರದಿಂದ ಅನುದಾನ ತಂದು ಕಾಮಗಾರಿಯನ್ನ ಮಾಡಿಸ್ತೇವೆ ಎಂದು ಶ್ರೀನಿವಾಸ್ ಭರವಸೆಯನ್ನ ನೀಡಿದ್ದಾರೆ. ಜಂಟಿಯಾಗಿ ಕಂಕಣ ಕಟ್ಟು ಇಬ್ರು ಮುನ್ನೆಲೆಗೆ ಬಂದಿದ್ದೀರಾ, ಏನ್ ಸರ್ ಇದು ಸಂದೇಶ? ದೇವರ ಕೆರೆ ಏನಾದ್ರು ಅಪವಿತ್ರ ಮಾಡಲಿಕ್ಕೆ DPR ಏನಾದರೂ ತಯಾರಿಸಿದ್ರೆ ಅದು ಬಿಜೆಪಿ ಮತ್ತು JDS ಪಕ್ಷದ ಒಂದು ಜಂಟಿ ಕಾರ್ಯಾಚರಣೆಯ ಕೊಡುಗೆ. ನಂದಾಗ್ಲಿ ನಮ್ಮ ಪಕ್ಷದಾಗ್ಲಿ ಅಲ್ಲ. ಅವತ್ತು DPR ಮಾಡಿದ್ದು ಕೆಂಗಲ್ ಕೆರೆಯನ್ನು ಸೇರಿಸಿದ್ದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ 69 ಕೆರೆಗಳನ್ನು ಸೇರಿಸಿದ್ದು ಸಹ ಬಿಜೆಪಿ ಸರ್ಕಾರ. ಅವತ್ತಿನ ಹಿಂದಿನ ಸರ್ಕಾರದ ಶಾಸಕರಾಗಿದ್ದಂಥವರು ಶ್ರೀನಿವಾಸ ಮೂರ್ತಿಯವರು. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಯೋಜನೆಯನ್ನು ನಿಲ್ಲಿಸ್ಬಿಟ್ರು ಶಾಸಕರು ಅಂತ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಜನಕ್ಕೆ ಒಳ್ಳೇದಾಗ್ಬೋದೇನೋ, ನೀರು ಬಂದು ಅಂತರ್ಜಲ ಹೆಚ್ಚಾದ್ರೆ ಅಂತ ಒಳ್ಳೆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಹೊರತು ಇದ್ರ ಪಾಪ ಏನಾದರೂ ಸುತ್ಕೋಬೇಕಾದ್ರೆ ಅದು ಅವ್ರಿಗೆ ಸುತ್ಕೋಬೇಕು. ನಾನೇನಾದರೂ ಆ ಪಾಪ ಮಾಡಕ್ಕೆ ಕೊಟ್ಟಿದ್ರೆ ದೇವರು ನಮಗೂ ಒಳ್ಳೇದು ಮಾಡೋದು ಬೇಡ. ನೋಡ್ರಿ, ವೃಷಭಾವತಿ ನೀರು ಒಳ್ಳೇದೋ ಕೆಟ್ಟದ್ದೋ ಅಂತ ತೀರ್ಮಾನ ಮಾಡಿಬಿಟ್ಟು, ಒಳ್ಳೇದು ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಬಿಜೆಪಿ ಹೇಳಬೇಕು. ಬೊಮ್ಮಾಯಿ ಅವರು, ಸನ್ಮಾನ್ಯ ಇಂದಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು,
ಅಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಇಂದಿನ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಮತ್ತು ಅವತ್ತಿನ ಸಚಿವರಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಸದಸ್ಯರು ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣವರು ಗೌರಿಶಂಕರ್ ಅವರು ಇಬ್ಬರು ಸೇರಿ ಈ ಭಾಗದ ಜನರಿಗೆ ನೆಲಮಂಗಲ ಅಥವಾ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನರ ಒಳಿತಿಗಾಗಿ ಆ ಭಾಗದ ಜನರು ಮಳೆ ಬೆಳೆ ಆಗಲಿ ನಿರಂತರವಾಗಿ ನಮ್ಮ ರೈತಾಪಿ ಜನ, ನಮ್ಮ ದೀನದಲಿತರು, ನಮ್ಮ ಕೂಲಿ ಕಾರ್ಮಿಕರು, ಈ ಎಲ್ಲ ವರ್ಗದ ಜನ ಪ್ರಾಣಿ ಪಕ್ಷಿಗಳ ಆದಿಯಾಗಿ ಕುಡಿಯುವ ನೀರಿನ ಆದಿಯಾಗಿ ಅಂತರ್ಜಲ ಹೆಚ್ಚಿರ್ತಕ್ಕಂಥ ತಾಯಿಯ ಕೃಪೆ ಸದಾಕಾಲ ಇರಲಿ ಅಂತೇಳಿ ನಮ್ಮ ಮುಖಂಡರುಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಸಂಘಟಿತವಾಗಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಬಂದಿದ್ದಾರೆ. ಇವತ್ತು 8,000 ಜನ, ಇವತ್ತು 8,000 ಜನ, ಅದರಲ್ಲೂ ವಿಶೇಷವಾಗಿ ನಮ್ಮ ತಾಯಂದರು ಈ 2 ತಾಲೂಕುಗಳಿಂದ 2 ಜಿಲ್ಲೆಗಳಿಂದ ಬಂದು ಇವತ್ತು ಈ ವೈಭೋಗಯುತವಾದಂಥ ಒಂದು ಕಾರ್ಯಕ್ರಮ 9 ನವದುರ್ಗಿಯರನ್ನು ಸ್ಥಾಪನೆ ಮಾಡಿ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಮಾಡಿ ತಾಯಿಯ ಕೃಪೆ ಸದಾಕಾಲ ಇರಲಿ ಅಂತೇಳಿ ಆದಿಪರಾಶಕ್ತಿಯ ಕೃಪೆ ನಮ್ಮೆಲ್ಲರ ಮೇಲೆ, ನಮ್ಮ ಕ್ಷೇತ್ರದ ಮೇಲೆ ಇರಲಿ ಅಂತೇಳಿ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಕಾರ್ಯಕ್ರಮ, ಯಾವುದೇ ಅಡ್ಡಿ ಆತಂಕ ತೊಂದರೆಗಳಿಲ್ಲದೆ ಅದ್ಭುತವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಯಾರು? ಗೌರಿಶಂಕರ್ ಅವರು ಯಾವತ್ತೂ ಕೂಡ ನಮ್ಮ ಮುಖಂಡರು, ನಿಮ್ಗೆ ಅನುಮಾನ ಬರೋದು ಬೇಡ. ಅವರು ಕಳೆದ ಬಾರಿನೇ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಆಯ್ಕೆ ಆಗಿದ್ರು. ಇವತ್ತು ಸಚಿವರಾಗಬೇಕಾಗಿತ್ತು. ಅವರು ಒಂದು ಕುಟುಂಬ ಭಾಳ ಮಹತ್ವವಾಗಿರ್ತಕ್ಕಂಥ ರಾಜ್ಯದಲ್ಲೇ, ತುಮಕೂರು ಜಿಲ್ಲೆಯಲ್ಲೇ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ತ್ಯಾಮಗೊಂಡ್ಲು ಸೋಮಪುರ ಸೇರಿದಂಗೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು. ಅಂಥವರೊಬ್ಬರ ಸುಪುತ್ರ ಅವರು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನೇತೃತ್ವವನ್ನು ನಂಬಿ ಈಗಾಗಲೇ ಪಕ್ಷವನ್ನು ನಿರಂತರವಾಗಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಬೆಂಬಲ ಸದಾಕಾಲ ಇರ್ತದೆ. ಆ ಕ್ಷೇತ್ರದ ಜನರ ಪರವಾಗಿ ಕೂಡ ಅವರು ಇರ್ತಾರೆ. ಇನ್ನು ಕಾರ್ಯಕ್ರಮಕ್ಕೆ ಸುಮಾರು 8,000ಕ್ಕೂ ಅಧಿಕ ಮಂದಿ ನೆಲಮಂಗಲ ಹಾಗೂ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಜನರು ಭಾಗಿಯಾಗಿದ್ರು. ಬಾಗಿನ ಸಮರ್ಪಣೆ ಅಂಗವಾಗಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಬಂದ ಜನರಿಗೆ ಅನ್ನ ದಾಸೋಹವನ್ನ ಕೂಡ ಏರ್ಪಡಿಸಲಾಗಿದ್ದು, ಗೌರಿಶಂಕರಿಗೆ ಜೈಕಾರ ಕೂಗಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.